ಹಲೋ ನಮಸ್ಕಾರ ಎಲ್ಲರಿಗೂ. ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡೋ ಅಂಥ ಈ ತಂಬಿಟ್ಟನ್ನ ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಅಕ್ಕಿ ಹಿಟ್ಟಿಂದನೂ ಮಾಡ್ತಾರೆ ಮತ್ತು ಉರಿಗಡಲೆ ಹಿಟ್ಟಿಂದನೂ ಮಾಡ್ತಾರೆ. ಇವತ್ತು ನಾನು ತೋರಿಸ್ತಾ ಇರೋದು ಬರೀ ಉರಿಗಡಲೆನ ಉಪಯೋಗಿಸ್ಕೊಂಡು. ಮೊದಲಿಗೆ 1 ಕಪ್ಪಷ್ಟು ಉರಿಗಡಲೆನ ಫೈನ್ ಪೌಡರ್ ಮಾಡ್ಕೋಬೇಕು. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಹುರಿದು ಹಾಕೋಬೇಕು. ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಜೊತೆಗೆ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ. ತುರಿದಾದರೂ ಉಪಯೋಗಿಸ್ಕೋಬೋದು ಅಥವಾ ಸಣ್ಣಗೆ ಗ್ರೈಂಡರಲ್ಲೇ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಇಲ್ಲ ಅಂದರೆ ಕಡಲೆನ ಪೌಡರ್ ಮಾಡ್ಕೊಳ್ಳುವಾಗ 2 ಏಲಕ್ಕಿನ ಜೊತೆಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೋದು. ಇವಾಗ 1 ಕಪ್ಪಷ್ಟು ಬೆಲ್ಲಕ್ಕೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕಿ ಕರಗಿಸ್ಕೊತಾ ಇದ್ದೀನಿ. ಪಾಕ ಮಾಡ್ಕೊಳ್ಳೋದೇನು ಬೇಡ, ಬೆಲ್ಲ ಕರಗಿದ್ರೆ ಸಾಕು. 1 ಕಪ್ಪಷ್ಟು ಕಡಲೆಗೆ 1 ಕಪ್ಪಷ್ಟು ಬೆಲ್ಲ ಸಾಕಾಗುತ್ತೆ. ಜಾಸ್ತಿ ಸ್ವೀಟ್ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ತೊಗೊಂಡು ಮಾಡ್ಕೋಬೋದು. ನೋಡಿ, ಬೆಲ್ಲ ಕರಗಿದೆ. ಇದನ್ನು ಸೋಸ್ಕೊಂಡು ಹಾಕ್ಕೊಳ್ಳೋಣ. ಅಷ್ಟನ್ನು ಒಂದೇ ಸರಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಕಾದರೆ ಸೇರಿಸ್ಕೋಬೋದು. ಬೆಲ್ಲ ಸಿರಪ್ ಬಿಸಿ ಇರೋದ್ರಿಂದ ಮೊದಲು ಒಂದು ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಕೈಯಿಂದ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋಣ. ನನಗಿಲ್ಲಿ ನಾನು ಹಾಕ್ಕೊಂಡಿದ್ದಷ್ಟು ಬೆಲ್ಲದ ಸಿರಪ್ ಸಾಕಾಗಿದೆ. ನೀವು ಇನ್ನು ಸ್ವಲ್ಪ ಬೇಕಂದರೆ ಮತ್ತೆ ಸೇರಿಸ್ಕೊಂಡು ಉಂಡೆ ಮಾಡ್ಕೋಬೋದು. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕೂಡ ಉಂಡೆ ಮಾಡ್ಕೋಬೋದು. ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವತ್ತು ಹಾಗೆ ಮಾಡ್ತಾ ಇದ್ದೀನಿ. ನೋಡಿ, ತಂಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಬಿಳಿ ಎಳ್ಳನ್ನ ಬದಲಾಗಿ ಕಪ್ಪು ಎಳ್ಳನ್ನು ಕೂಡ ಉಪಯೋಗಿಸ್ಕೋಬೋದು. ನಾನು ತೊಗೊಂಡಿದ್ದಂಥ ಕಪ್ನ ಅಳತೆಗೆ 5 ತಂಬಿಟ್ಟಾಗಿತ್ತು. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಯಾವ ಥರ ತಂಬಿಟ್ಟನ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಅಕ್ಕಿ ಹಿಟ್ಟಿಂದ ಮಾಡೋ ತಂಬಿಟ್ಟಿನ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೋಡಿ. ಥ್ಯಾಂಕ್ ಯು.